ಅದ ಹುಡುಗಿ ನಾಳೆ ನೀನು ನೋಡಿ ಬಳಕ ಇವಂಗೆ ಯಾಕೆ ಬಿಟ್ಟನಂತ ಕೊರಗಬೇಕು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮೇಡಮ್. ಲಾಯರ್ ಅದಾರೇನ್ರಿ, ಮೀಟ್ ಆಗಬೇಕಾಗಿತ್ತು. ಓಕೆ, ನಿಮ್ಮ ಹೆಸರು? ರಕ್ಷಿತಾ ಅಂತ. ಓಕೆ, ಒಂದು ನಿಮಿಷ ಕೇಳ್ಕೊಂಬರ್ತೀನಿ. ಸರ್, ಯಾರೋ ರಕ್ಷಿತಾ ಅಂತ ಕ್ಲೈಂಟ್ ಬಂದಿದ್ದಾರೆ. ಓಕೆ, ಬರ್ರಿ ಮೇಡಮ್, ಸರ್ ಕರೀತಾರೆ. ಸರ್, ನೀನಾ? ಹೋ, ನೀನಾ? ಹಾಂ, ಕೊಂಡ. ಏನು ಹೇಳಿ ನಿನ್ನ ಸಮಸ್ಯೆ? ಏನಿಲ್ಲ. ಹಾಂ, ನೋಡು, ಪ್ರೊಫೆಷ್ನಲ್ಲ ಬೇರೆ, ಪರ್ಸ್ನಲ್ಲ ಬೇರೆ. ಇಲ್ಲಿ ನಾ ಲಾಯರ, ನೀ ಕ್ಲೈಂಟ್. ಏನು ಹೇಳಿ ನಿನ್ನ ಸಮಸ್ಯೆ? ಅದು ನನ್ನ ಗಂಡನ ಪ್ರಾಬ್ಲಮ್. ಅದಕ್ಕೆ ಒಂದು ನಿಮಿಷ. ಹಲೋ. ಹಾಂ, ಬರ್ತೀನಿ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಅಲ್ಲೇ ಹೋಗ್ತಾ ಕಾರ್ನಾಗ ಮಾತಾಡ್ಬೋದು? ಹಾಂ, ಹೇಳು. ಡೈವರ್ಸ್ ಬೇಕಾಗಿತ್ತು. ಹಾಂ, ಡೈವರ್ಸ? ಒಳ್ಳೆ ಬಿಸ್ನೆಸ್, ಸಿಕ್ಕಾಪಟ್ಟೆ ರೊಕ್ಕ ಇರೋ ನಿನಗೆ ಗಂಡಿರ್ಬೇಕಾದ್ರೆ ನಿಂಗೆ ಡೈವರ್ಸ್ ಬೇಕು? ಅದು ಹಂಗಲ್ಲ. ಮತ್ತೆ ಬಿಸ್ನೆಸ್ ಒಳಗೆ ಫುಲ್ ಲಾಸ್ ಆಗಿ ಫುಲ್ ಕುಡ್ಕೊಂಬರತ್ತಾರ ಮನೆಗೆ, ಮತ್ತು ಸ್ಮೋಕ್ ಅದು ಮಾಡತ್ತಾರ. ಅದರಿಂದ ನಂಗೆ ಭಾಳ ಇರಿಟೇಟ್ ಆಗತೈತಿ. ಅದಕ್ಕೆ ನಂಗೆ ಡೈವರ್ಸ್ ಬೇಕಾಗಿತ್ತು. ನೋಟಿದ್ದಾಗ ಆಗೋ ಹಿಂದಿಗಿಂತ ನೋವಿದ್ದಾಗ ಆಗೋ ಹಿಂದಿ ಜೀವನಕ್ಕೆ ಬೇಕು. ನೋಡು, ಗಂಡಗೆ ಬಿಸ್ನೆಸ್ದಾಗ ಲಾಸ್ ಆಗೈತೆ ಅಂತೇಳಿ ನೀನು ಡೈವರ್ಸ್ ಕೊಡತ್ತಿ, ಅದಷ್ಟು ಮಾನವೀಯತೆ ಅಲ್ಲದು. ಗಂಡನ ಸುಖದಾಗ ಭಾಗಿಯಾಗಿರ್ತಿ ಅಂದ ಬಳಕ ಅವ್ನ ಕಷ್ಟದಾಗೂ ಭಾಗಿಯಾಗಬೇಕು. ಅವ್ನು ಡೈವರ್ಸ್ ಕೊಡೋದ್ರಿಂದ ನಿನ್ನ ಜೀವನ ಹಾಳಾಕೈತಿ. ಅದು ಹಾಗಲ್ಲ. ನೋಡ್ರಚ್ಚು, ರಕ್ಷಿತಾ, ನಾನು ನಿನಗೆ ಯಾವಾಗೂ ಒಳ್ಳೇದು ಬಯಸುದ. ನೀ ಯಾವಾಗ ಮಾತು ಹೇಳಿದ್ದೆ, ಲಕ್ಷ್ಮೀ ಅಂದ್ರೆ ಸರಸ್ವತಿನ ಕೊಂಡ್ಕೋಬೋದ, ಆದ್ರೆ ಹೊಲಿಸ್ಕೊಳಕ್ಕಾಗಂಗಿಲ್ಲ. ಆದ್ರೆ ನಾ ಸರಸ್ವತಿ ಅಂದ್ರೆ ಲಕ್ಷ್ಮೀನ ಹೊಲಿಸ್ಕೊಂಡಾನೆ. ನಾ ಹೇಳಿದ್ದಿ ತಿಳ್ಕೊತ ಅಂತ ಹೇಳಿದ್ದೀನಿ. ಇನ್ನು ಮುಂದಾದ್ರೆ ಚೇಂಜ್ ಆಗ. ಹಂಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು. ಎಷ್ಟೊತ್ತಿಗೆ ಬರೋದು? ಆಗಲಿಂದ ವೇಟ್ ಮಾಡತ್ತಿದ್ದೇನ. ಕ್ಲೈಂಟ್ ಇದ್ರು, ಅದಕ್ಕೆ ಲೇಟ್ ಆಯ್ತು. ಸರಿ, ನೀವು ಹೋಗಿರೋ. ನಿಂಗೆ ಏನಾರು ಹೆಲ್ಪ್ ಬೇಕಾದ್ರೆ ಕಾಲ್ ಮಾಡು. ಸರಿ, ಓಕೆ, ಬಾಯ್.